ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋವನ್ನು ನೋಟಿಫಿಕೇಷನ್ ಮುಖಾಂತರ ನೀವು ಬೇಗನೆ ನೋಡಿಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏಪ್ರಿಲ್ ತಿಂಗಳ 17ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಭಾರತ್ ಪೇ ಯಾವಾಗ ಸ್ಥಾಪನೆ ಆಯಿತು? ಯಾವುದು ಭಾರತ್ ಪೇ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಇದಕ್ಕೆ ಸರಿಯಾದ ಉತ್ತರ 2018. ನ್ಯೂಸಲ್ಲಿ ನೋಡೋದಾದರೆ ಭಾರತ್ ಪೇ CEO ಆಗಿ ನೇಗಿ ನೇಮಕವಾಗಿದ್ದಾರೆ. ಫಿನ್ಟೆಕ್ ಕಂಪನಿಯಾದ ಭಾರತ್ ಪೇ CEO ಆಗಿ ನಳಿನ್ ನೇಗಿ ಅವರು ನೇಮಕಗೊಂಡಿದ್ದಾರೆ. ಸುಹೇಲ್ ಸಮೀರ್ ಅವರು CEO ಹುದ್ದೆಯಿಂದ ಕೆಳಗಿಳಿದ ಬಳಿಕ 2023 ಜನವರಿಯಿಂದ ನೇಗಿ ಅವರು ಹಂಗಾಮಿ CEO ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಫಿನ್ಟೆಕ್ ಹಾಗೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅವರಿಗೆ 28 ವರ್ಷಗಳಷ್ಟು ಸೇವಾ ಅನುಭವವಿದೆ. ಯಾರಿಗೆ? ನಳಿನ್ ನೇಗಿ ಅವರಿಗೆ 28 ವರ್ಷಗಳಷ್ಟು ಸೇವಾ ಅನುಭವ ಹೊಂದಿದ್ದಾರೆ. ಅದೇ ರೀತಿಯಾಗಿ ಫಿನ್ಟೆಕ್ ವಲಯದ ಅವರಿಗೆ ಇರುವ ಅನುಭವವು ಕಂಪನಿಯನ್ನು ಮತ್ತಿಷ್ಟು ಬೆಳವಣಿಗೆ ಹೊಂದಲು ನೆರವಾಗಲಿದೆ ಎಂದು ಭಾರತ್ ಪೇ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿರುವ ರಂಜನೀಶ್ ಕುಮಾರ್ ತಿಳಿಸಿದ್ದಾರೆ. ಹಾಗಾದರೆ ಭಾರತ್ ಪೇ ಬಗ್ಗೆ ನೋಡೋದಾದರೆ, ಭಾರತ್ ಪೇ ಇದು ಸ್ಥಾಪನೆಯಾಗಿದ್ದು 2018. ಅದೇ ರೀತಿಯಾಗಿ ಇದರ ಕೇಂದ್ರ ಕಚೇರಿ ಯಾವುದಪ್ಪ ಅಂದರೆ, ಕೇಂದ್ರ ಕಚೇರಿ ನವದೆಹಲಿ. ಇದರ ಭಾರತ್ ಪೇ ಸಂಸ್ಥಾಪಕರು ಯಾರಪ್ಪ ಅಂತಂದರೆ ಶಾಶ್ವತ್ ನಕ್ರಾಣಿ, ಭಾವಿಕಾ ಕೊಲಾಡಿಯಾ. ಅದೇ ರೀತಿಯಾಗಿ ಭಾರತ್ ಪೇ ಅಧ್ಯಕ್ಷರು ರಂಜನೀಶ್ ಕುಮಾರ್ ನಳಿನ್ ನೇಗಿ ಅವರು ಭಾರತ್ ಪೇದ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನಮ್ಮ ಪ್ರೀತಿಯ ಭಾರತ. 2028ರ ವೇಳೆಗೆ ಭಾರತದ ಒಟ್ಟಾರೆ ಉದ್ಯೋಗ ಪ್ರಮಾಣವು 22% ಹೆಚ್ಚಾಗುತ್ತದೆ. ಇದು ಹೊತ್ತಿಗೆ ನಿರುದ್ಯೋಗ ಪ್ರಮಾಣ 0.97% ಕಡಿಮೆ ಆಗಬಹುದು ಎಂದು ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಇಂಡಿಯಾ ಎಂಪ್ಲಾಯ್ಮೆಂಟ್ ಔಟ್ಲುಕ್ 2030ರ ವರದಿ ಹೇಳಿದೆ. ಅದೇ ರೀತಿಯಾಗಿ ಭೌಗೋಳಿಕ ರಾಜಕೀಯ ಪ್ರಕ್ಷುಬ್ಧತೆ, ಪೂರೈಕೆ ಸರಪಳಿಯ ಅಡೆತಡೆಗಳು ಮತ್ತು ಉತ್ಪಾದನೆಯಲ್ಲಿ ಕುಸಿತದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಉದ್ಯೋಗ ಮಾರುಕಟ್ಟೆ ಪ್ರವೃತ್ತಿಗಳನ್ನು ಗುರುತಿಸಲಾಗಿದೆ. 2026-27ರ ವೇಳೆಗೆ ಭಾರತದ ಆರ್ಥಿಕತೆಯು $5 ಟ್ರಿಲಿಯನ್ ತಲುಪಬಹುದು ಎಂದು ಅಂದಾಜಿಸಲಾಗಿದೆ. ಅದೇ ರೀತಿಯಾಗಿ 18-35 ವರ್ಷದ ಯುವಕ ಜನರ ಸಂಖ್ಯೆ 60 ಕೋಟಿ ಆಗಬಹುತ್ತದೆ. ಇವರ ಮಹತ್ವಾಕಾಂಕ್ಷೆಯ ಕ್ಷೇತ್ರಗಳು ಮುಂಬರುವ ವರ್ಷಗಳಲ್ಲಿ ಬೆಳವಣಿಗೆಯ ಇಂಜಿನ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಅಂದರೆ 18-35 ವರ್ಷದ ಯುವ ಜನರ ಸಂಖ್ಯೆ 60 ಕೋಟಿಯಷ್ಟು ಆಗಲಿದೆ ಎಂದು, ಅದೇ ರೀತಿಯಾಗಿ ಇವರು ಮಾಡುವ ಕ್ಷೇತ್ರಗಳಲ್ಲಿ ಮುಂಬರುವ ವರ್ಷಗಳಲ್ಲಿ ಬೆಳವಣಿಗೆ ಸಾಗಲಿದೆ ಎಂದು ಹೇಳಲಾಗಿದೆ. ಅದೇ ರೀತಿಯಾಗಿ ಉದ್ಯೋಗ ಎಲ್ಲಿ ವೃದ್ಧಿ ಆಗಲಿದೆಯಪ್ಪ ಅಂತಂದ್ರೆ ಡಿಜಿಟಲ್ ಸೇವೆಗಳಾಗಿರ್ಬೋದು, ಹಣಕಾಸು ಸೇವೆಗಳಾಗಿರ್ಬೋದು ಮತ್ತು ಆರೋಗ್ಯ, ಆತಿಥ್ಯ, ಗ್ರಾಹಕ ಚಿಲ್ಲರೆ ವ್ಯಾಪಾರ ಹಾಗೂ ಇ-ಕಾಮರ್ಸ್ ಮತ್ತು ನವೀಕರಿಸಬಹುದಾದ ಇಂಧನಕ್ಕೆ ಸಂಬಂಧಿಸಿದ ಸೇವೆಗಳಲ್ಲಿ ಉದ್ಯೋಗ ವೃದ್ಧಿ ಹೆಚ್ಚಾಗಲಿದೆ. ಅದೇ ರೀತಿಯಾಗಿ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಬಗ್ಗೆ ನೋಡೋದಾದರೆ, ಇದು ಸ್ಥಾಪನೆಯಾಗಿದ್ದು 1990 ಸೆಪ್ಟೆಂಬರ್ 5ನೇ ತಾರೀಕು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದರ ಅಧ್ಯಕ್ಷರು ಸಂಜಯ್ ಜೋಶಿ. ORS ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಇದು
ಭಾರತದ ದೆಹಲಿಯ ಮೂಲದ ಸ್ವತಂತ್ರ ಜಾಗತಿಕ ಥಿಂಕ್ ಟ್ಯಾಂಕ್ ಆಗಿದೆ. ಯಾವುದು? ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್. ಇದು ದೆಹಲಿ ಮೂಲದ ಸ್ವತಂತ್ರ ಜಾಗತಿಕ ಥಿಂಕ್ ಟ್ಯಾಂಕ್ ಆಗಿದೆ ಅದು. ಅದೇ ರೀತಿಯಾಗಿ ಪ್ರತಿಷ್ಠಾನವು ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾದಲ್ಲಿ 3 ಕೇಂದ್ರಗಳನ್ನು ಹೊಂದಿದೆ. ಭಾರತದ ಸರ್ಕಾರದಲ್ಲಿ ನೀತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವವರಿಗೆ ಮತ್ತು ಭಾರತದ ರಾಜಕೀಯ, ವ್ಯಾಪಾರ ಸಮುದಾಯಗಳಿಗೆ ಸಮರ್ಥವಾದ ಕಾರ್ಯಸಾಧ್ಯವಾದ ಒಳಹರಿವುಗಳನ್ನು ಒದಗಿಸುತ್ತದೆ. ಏನು ಮಾಡ್ತದೆ ಅದು? ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ನು ಇದು ಭಾರತದಲ್ಲಿ ರಾಜಕೀಯ, ವ್ಯಾಪಾರ ಸಮುದಾಯಗಳಿಗೆ ಸಮರ್ಥವಾದ ಕಾರ್ಯಸಾಧ್ಯವಾದ ಒಳಹರಿವುಗಳನ್ನು ಒದಗಿಸುತ್ತದೆ. ಇದು 1990ರ ಸುಧಾರಣೆಗಳ ಹಿನ್ನೆಲೆಯಲ್ಲಿ ಆರ್ಥಿಕತೆಯ ಆಂತರಿಕ ಸಮಸ್ಯೆಗಳನ್ನು ನಿಭಾಯಿಸುವ ಉದ್ದೇಶದಿಂದ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಪ್ರಾರಂಭಿಸಲಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಇಸ್ರೋ ಕೇಂದ್ರ ಕಚೇರಿ ಎಲ್ಲಿದೆ? ಇಸ್ರೋ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು. ಬಾಹ್ಯಾಕಾಶಕ್ಕೆ ನೌಕೆ ಉಡಾವಣೆ ಮಾಡುವುದರ ಜೊತೆಗೆ ಅಲ್ಲಿನ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಸೋಮನಾಥ್ ಅವರು ಹೇಳಿದ್ದಾರೆ. ಇಸ್ರೋ ಅಧ್ಯಕ್ಷರು ಸೋಮನಾಥ್ ಅವರು ತಿಳಿಸಿದ್ದಾರೆ. ಅಂದರೆ ಆಕಾಶದಲ್ಲಿರುವ ವಿಲೇವಾರಿ ತ್ಯಾಜ್ಯಗಳು. ಅದೇ ರೀತಿಯಾಗಿ ಇಸ್ರೋ 2035ರ ವೇಳೆಗೆ ಭಾರತೀಯ ಅಂತರಿಕ್ಷ ನಿಲ್ದಾಣ ಸ್ಥಾಪಿಸುವುದಕ್ಕೆ ಇತರ ಕಂಪನಿಗಳ ಜೊತೆ ಒಪ್ಪಂದಕ್ಕೆ ಎದುರು ನೋಡುತ್ತಿದೆ ಎಂದು ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಅವರು ಹೇಳಿದ್ದಾರೆ. ಅಂದರೆ 2035ರ ಒಳಗೆ ಇಸ್ರೋವು ಭಾರತೀಯ ಅಂತರಿಕ್ಷ ನಿಲ್ದಾಣವನ್ನು ಸ್ಥಾಪಿಸುವುದಕ್ಕೆ ಹಲವಾರು ಕಂಪನಿಗಳ ಜೊತೆ ಒಪ್ಪಂದವನ್ನು ಮಾಡಲು ನೋಡುತ್ತಿದೆ ಎಂದು ಇಸ್ರೋದ ಅಧ್ಯಕ್ಷ ಎಸ್ ಸೋಮನಾಥ್ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಬಾಹ್ಯಾಕಾಶ ತ್ಯಾಜ್ಯ ನಿರ್ವಹಣೆಯ ಆಂತರಿಕ ಸಂಸ್ಥೆಗಳ ಸಮನ್ವಯ ಸಮಿತಿ ಜೊತೆಗೂಡಿ ಆಯೋಜಿಸಿದ 42ನೇ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ಅವರು, ಬಾಹ್ಯಾಕಾಶದಲ್ಲಿ ತ್ಯಾಜ್ಯದ ಪ್ರಮಾಣ ಹೆಚ್ಚುತ್ತಿದೆ. ಬಾಹ್ಯಾಕಾಶದಲ್ಲಿ ತ್ಯಾಜ್ಯದ ಪ್ರಮಾಣ ಹೆಚ್ಚುತ್ತಿದೆ. ಗುಂಡು ಸೂಜಿ ಗಾತ್ರದ ಉಪಕರಣಗಳು ಸಹ ಉತ್ತಮವಾದ ನೌಕೆಯನ್ನು ಹಾಳು ಮಾಡುವ ಸಾಮರ್ಥ್ಯ ಹೊಂದಿದೆ. ಅದೇ ರೀತಿಯಾಗಿ ಇದರಿಂದ ಮಾನವನ ಸಹಿತ ಯಾನದಂಥ ಯೋಜನೆಗಳಿಗೆ ಅಡ್ಡಿಯಾಗುತ್ತಿದೆ. ಬಹುತೇಕ ವೇಳೆ ಪ್ರಾಣಾಪಾಯ ಸಂಭವಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇದಕ್ಕಾಗಿ ನಾವು ಬಾಹ್ಯಾಕಾಶದ ನೌಕೆ ಉಡಾವಣೆ ಮಾಡುವ ಜವಾಬ್ದಾರಿ ಜೊತೆಗೆ ತ್ಯಾಜ್ಯ ವಿಲೇವಾರಿಗೂ ಪ್ರಾಮುಖ್ಯತೆ ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ಅಂದರೆ ಈಗ ಬಾಹ್ಯಾಕಾಶದಲ್ಲಿ ಇದು ಭೂಮಿ, ಈ ಭೂಮಿಯ ಸುತ್ತ ತಿರುಗುವ ಇದರಲ್ಲಿ ತ್ಯಾಜ್ಯ ವಿಲೇವಾರಿಯು ಹೆಚ್ಚಾಗುತ್ತಿದೆ ಎಂದು ಎಸ್ ಸೋಮನಾಥ್ ಅವರು ಹೇಳಿದ್ದಾರೆ. ಹೆಚ್ಚಾಗಿದೆ. ಈ 2035ರ ವೇಳೆಗೆ ನಾವು ಅಂದ್ಕೊಂಡಿರುವ ಗುರಿಯನ್ನು ಸಾಧಿಸಲು ಅಂತರಿಕ್ಷ ನಿಲ್ದಾಣವನ್ನು ಮಾಡಲು ಅಲ್ಲಿ ಹೋಗಲು ಕಾರಣವಾಗುವ ಇವು ಹೆಚ್ಚು ವಿಲೇವಾರಿಗಳು 2035ರ ವೇಳೆಗೆ ನಾವು ನಮ್ಮ ಮಿಷನ್ ಮೇಲೆ ಹೆಚ್ಚು ಪರಿಣಾಮ ಬೀಳಬಹುದು. ಅದೇ ರೀತಿಯಾಗಿ ಮಾನವನ ಸಹಿತ ಗಗನಯಾತ್ರೆ ಮಾಡುವ ಸಮಯದಲ್ಲಿ ಮಾನವನಿಗೂ ಅಪಾಯಕಾರಿ ಉಂಟು ಮಾಡಬಹುದು ಎಂದು ಹೇಳಿದ್ದಾರೆ. ಆಯಿತು, ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಇಲ್ಲ, ಓನ್ಲಿ ಮಿನಿ ಮ್ಯಾಗ್ಝಿನ್ ಇದೆ, ನೋಡೋಣ. ಇದನ್ನೇ ಪ್ರತಿ ವರ್ಷ ಏಪ್ರಿಲ್ 17ರಂದು ವಿಶ್ವ ಹಿಮೋಫಿಲಿಯಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಏಪ್ರಿಲ್ 17ರಂದು ವಿಶ್ವ ಹಿಮೋಫಿಲಿಯಾವನ್ನು ಆಚರಿಸಲಾಗುತ್ತದೆ. ಈ ಕಾಯಿಲೆಗೆ ಜೀವನ ಮುಡಿಪಾಗಿಟ್ಟ ಫ್ರಾಂಕ್ ಸ್ನೇಬಲ್ 1942ರ ಏಪ್ರಿಲ್ 17ರಂದು ಜನಿಸಿದರು. ಇವರ ಸ್ಮರಣಾರ್ಥವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ.
ಯಾವುದು ಏಪ್ರಿಲ್ 17ರಂದು ವಿಶ್ವ ಹಿಮೋಫಿಲಿಯಾ ದಿನವನ್ನು ಫ್ರಾಂಕ್ ಸೇಬಲ್ ಅವರ ಜನಿಸಿದ ನೆನಪಿಗಾಗಿ ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಹಿಮೋಫಿಲಿಯಾ ಕಾಯಿಲೆಯಿಂದ ಬಳಲುತ್ತಿರುವವರು ಗಾಯಗೊಂಡಾಗ ರಕ್ತ ಒಸರಿ ಹೆಪ್ಪುಗಟ್ಟುವುದಿಲ್ಲ, ಬದಲಾಗಿ ರಕ್ತ ಹರಿಯುತ್ತಲೇ ಇರುತ್ತದೆ. ಅಂದರೆ ಹಿಮೋಫಿಲಿಯಾ ಕಾಯಿಲೆಯ ರೋಗ ಇರುವವರು ಅವರ ರಕ್ತವು ಹೆಪ್ಪುಗಟ್ಟದೇ ಇರೋದಿಲ್ಲ. ಈಗ ನಮ್ಮ ಕಾಲಿಗೆ ಗಾಯ ಆಗಿದೆ ಅಂದರೆ ಅದು ಹೆಪ್ಪುಗಟ್ಟಿ ಪ್ಲೇಟ್ಲೆಟ್ಸ್ಗಳು ಎಲ್ಲ ಕವರ್ ಮಾಡ್ತವೆ. ಆದರೆ ಹಿಮೋಫಿಲಿಯಾ ಕಾಯಿಲೆ ಇರುವವರಿಗೆ ಆ ರಕ್ತ ಸುರಿತಾನೆ ಇರುತ್ತಿರುತ್ತದೆ. ಗಾಯ ಆದಲ್ಲಿ ರಕ್ತ ಸುರಿತಾನೆ ಇರ್ತದೆ, ಅದೇ ಪ್ಲೇಟ್ಲೆಟ್ಸ್ ಸಹಾಯ ಮಾಡುವುದಿಲ್ಲ. ಇವತ್ತಿನ ಒನ್ ಲೈನರ್ಸ್ ನೋಡೋಣ. ಒನ್ ಲೈನರ್ಸ್. ಇತ್ತೀಚೆಗೆ 12ನೇ ಬಾರಿಗೆ ರಾಷ್ಟ್ರೀಯ ಮಹಿಳಾ ಕ್ಯಾರಂ ಪ್ರಶಸ್ತಿಯನ್ನು ಗೆದ್ದವರು ಯಾರಪ್ಪ ಅಂತಂದರೆ ಅವರು ರಶ್ಮಿ ಕುಮಾರಿ. ಅದೇ ರೀತಿಯಾಗಿ ಪೊಂಪೈ ನಗರವು ಇಟಲಿ ದೇಶದಲ್ಲಿದೆ. ಯಾವುದು? ಪೊಂಪೈ ನಗರವು ಇಟಲಿ ದೇಶದಲ್ಲಿದೆ. ಮೆನಿಂಜೈಟಿಸ್ಗೆ ಲಸಿಕೆಯನ್ನು ಹೊರತಂದ ಮೊದಲ ದೇಶ ಯಾವುದಪ್ಪ ಅಂದರೆ ಅದೇ ನೈಜೀರಿಯಾ. ಯಾವುದು? ಮೆನಿಂಜೈಟಿಸ್ಗೆ ಲಸಿಕೆಯನ್ನು ಹೊರತಂದ ಮೊದಲ ದೇಶ ಯಾವುದಪ್ಪ ಅಂತಂದರೆ ಅದೇ ನೈಜೀರಿಯಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನಮ್ಮ ವಾಟ್ಸಪ್ ಗ್ರೂಪಿಗೆ ಯಾರು ಸೇರಿಲ್ಲ ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತಾ ಇನ್ನು ಮುಂದೆ ಬರುವ ಹಲವಾರು ವಿಡಿಯೋಗಳನ್ನು ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.